ಏನಿವತ್ತು ನನ್ನ ಮನ್ಸಿಗೆ ಏನೋ ಒಂಥರ ಬೇಜಾರು. ಯಾಕ? ರಾಮಣ್ಣ, ನಾನು ಹೇಳಿಲ್ಲೇನಪ್ಪ ನಿಂಗೆ ಕೆಲಸ ಮಾಡಿದ್ರೆ ಆಗಲ್ಲ, ರೂಢಿ ಇಲ್ಲ, ನೀವೆಲ್ಲ ಸುಮ್ಮನೆ ಓಡಾಡ್ಕೊಂಡಿರೋರು ಅಂತ. ಅಯ್ಯೋ ಹಂಗೇನಿಲ್ಲ, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನಮ್ಮ ತೋಟದಾಗೂ ಮಾಡ್ತೀನಲ್ಲ. ಯಾಕೋ ಇವತ್ತು ಮುನ್ಸಿಗೇನೋ ಬೇಜಾರು. ಯಾಕಪ್ಪ, ಏನಾಯ್ತು? ಯಾಕೋ ತಿಳಿತಾ ಇಲ್ಲಪ್ಪ. ಮುನ್ಸಿಗೆ ಪ್ರೀತ ಬೇಜಾರು, ಏನೋ ಒಂಥರ ಬಾಧೆ. ಏನೋ ಆವಾಗ ನಮ್ಮ ಅಪ್ಪನ ಹೇಳೋನು, ನಮ್ಗೆ ಬೇಕಾದವ್ರಕ ಏನಾನ ತೊಂದರೆ ಆದರೆ ಮುನ್ಸಿಗೆ ಹಿಂಗೆ ನೋವಾಗೋದು ಅಂತ. ಯಾರಿಗೇನ ತೊಂದರೆ ಆಗೋದು ಏನೋ. ಹೌದಾ? ಹಂಗಂತೀರಾ? ಹೂನಪ್ಪ, ಹಂಗೆ ಯಾರಿಗೇನು ತೊಂದರೆ ಆಯಿತೋ ಏನೋ ಪಾಪ, ಅದಕ್ಕೆ ನಿನಗೆ ಮನ್ಸಿಗೆ ಬೇಜಾರಾಗ್ತದೆ. ಈ ಸದ್ಯಕ್ಕೆ ನನ್ನ ಮನ್ಸಾಗಿರೋದಂತಂದರೆ ಶಾನ್ಭೋಗ್ರು ನನ್ನ ತಂದೆಗಿನ್ನ ಹೆಚ್ಚು ನನ್ನ ಪ್ರಾಣ ಕಾಪಾಡಿದ್ರು. ಅವ್ರಿಗೇನ ತೊಂದರೆ ಆಗಿರ್ಬೋದಾ ಏನೋ. ಆ ಭಗವಂತನ ತಿಳಿಬೇಕಪ್ಪ. ನಾವ್ಯಾರು ಮನುಷ್ಯರು, ನಮ್ಗೇನು ತಿಳಿತದೆ? ಅಯ್ಯೋ ಪಾಪ ಶಾನ್ಭೋಗ್ರು ಒಳ್ಳೆ ಮನುಷ್ಯರು, ಅವ್ರಿಗೇನು ತೊಂದರೆ ಆಗಬಾರ್ದು. ನನ್ನ ಪ್ರಾಣ ಕಾಪಾಡಿದ್ರು ಶಾನ್ಭೋಗ್ರು ಪಾಪ. ಅಲ್ಲ, ಎಷ್ಟು ನೆನೆಸ್ಕೊಂತೀಯಪ್ಪ ಅಪ್ಪನ ಪುಣ್ಯಾತ್ಮನ. ಎಲ್ಲಿ ಕುಂತರು, ಎಲ್ಲಿ ನಿಂತರು, ಎಲ್ಲಿದ್ರು ಆ ಅಪ್ಪನ ಜಪನೇ ಮಾಡ್ತೀಯ. ಇನ್ನೆಂಥ ಪ್ರೀತಿ ತೋರಿಸಿರ್ಬೇಕು ಆ ಅಪ್ಪನ ನಿಂಕ. ನನ್ನ ಪ್ರಾಣನೇ ಕಾಪಾಡಿ ತನ್ನ ಮೊಮ್ಮಗನ ಮನೆಗೆ ಕರ್ಕೊಂಬಂದಿಕ್ಕಿದ್ರು. ನನಗೊಬ್ಬನೇ ಇರೋಕ್ಕೆ ಬೇಜಾರು ಅಂತ ಕೃಷ್ಣಪ್ಪ ಅಂತನ ಪಾಪ ಅಪ್ಪನ ಹೆಣ್ಣು ಕೃಷ್ಣಣ್ಣು, ಆ ಹೆಣ್ಣನ್ನು ನನ್ನ ಜೊತೆ ಕಳಿಸಿದ್ರು. ನನಗೆ ಯಾಕೋ ಮುನ್ಸಿಗೆ ಬೇಜಾರಾಗಿ ಹಿಂಗೆ ಬಂದ್ಬಿಟ್ಟೆ ನಾನು. ಭಗವಂತ ನಾವನೇ ಬಿಡಪ್ಪ. ಇಲ್ಲ ಊರಿಗೆ ಹೋಗ್ತೀಯಾ? ಇಲ್ಲ ಹೋಗಲ್ಲ, ನಾನು ಹೋಗಲ್ಲ. ಎಲ್ಲ ಭಗವಂತನಿಗೆ ಒಪ್ಪಿಸ್ತೀನಿ. ಯಾಕೆ ಇವತ್ತು ಮುನ್ಸಿಗೆ ಇಷ್ಟು ನೋವಾಟೈತೆ ಅಂತ ಎಲ್ಲ ಭಗವಂತನಿಗೆ ಒಪ್ಪಿಸ್ತೀನಿ. ಏನನ್ನು ತೊಂದರೆ ಆಗಿದ್ದೆ ಆತ? ಹಾಳಾದ್ದು ಬಸ್ಸಾಗಿ ಬರುವಾಗ ಯಾರೋ ಫೋನ್ ಕಳ್ತನ ಮಾಡಿಬಿಟ್ಟವ್ರೆ. ನಂಬರು ತಿಳಿಯೋದು ನನಗೆ ಆ ಫೋನ್ ಆಗಿತ್ತು. ಇವಾಗ ಫೋನು ಇಲ್ಲ, ಫೋನ್ ಮಾಡಿ ಕೇಳೋಣ ಅಂತಂದರೆ ಅಯ್ಯೋ ಫೋನು ಕಳ್ಕೊಂಬಿಟ್ಟ. ಫೋನು ಕಳ್ಕೊಂಬಿಟ್ಟೆ. ಒಳ್ಳೆ ಹುಡುಗನ್ ನೀನು. ಆಯ್ತೇನವ, ಅಲ್ಲಿ ಗಡ್ಡೆ ಎಲ್ಲ ಹೊಡೆದಿದ್ವು? ಹೊಡೆದಿದ್ದೀರಮ್ಮ, ಗಡ್ಡೆಗೆಲ್ಲ ಹೊಡೆದಾಕಿದ್ರಿ. ಇದ್ಯಾರು ಈ ಅಪ್ಪನ? ನಮಗೆ ಬೇಕಾದವ್ರೆ ನಮ್ಮ ನೆಂಟರು. ಇಷ್ಟಿನಿಂದ ಇಲ್ದಿದ್ದು ನೆಂಟು ಇವಾಗ ಉಟ್ಕೊಂಬಿಟ್ಟವನ? ಏನ್ ಮವ, ಇಷ್ಟಿನಿಂದ ಇಲ್ದಿದ್ದು ನೆಂಟರು ಇವಾಗ ಉಟ್ಕೊಂಬಿಟ್ಟವ್ರೆ? ಏನ್ ನೋಡಂಗಿದ್ರೆ ಸಾವುಕಾರ ಮಂದಿ ಇದ್ದಂಗವ್ರೆ? ಅದೆಲ್ಲ ಕತೆ ಬೇಡಮ್ಮ. ಆಯಪ್ಪನು ನನ್ನಂಗೆ ಕೆಲಸ ಮಾಡವನೆ. ನಂಗೆ ಎಷ್ಟು ಕೂಲಿ ಕೊಡ್ತಿರೋ ಆಯಪ್ಪನಿಗೂ ಅಷ್ಟೇ ಕೂಲಿ ಕೊಡಬೇಕು. ಓಹೋ, ಕೂಲಿ ಕೆಲಸ ಕರ್ಕೊಂಬಂದಿದ್ಯೇನೋ? ನೋಡಮ್ಮ, ನಂದೇ ನಿಂದೇನೇನಿದ್ರೆ ಮಾತಾಡು, ಆಯಪ್ಪನ ಬಗ್ಗೆ ಮಾತಾಡಬೇಡ. ಆಯಪ್ಪನು ನೆನ್ನೆಯಿಂದ ನನ್ನ ಜೊತೆ ಕೂಲಿ ಮಾಡ್ತಾವನೆ. ಸರಿ ಬಿಡು, ನಮ್ಗೇನು ತೋಟದಾಗ ಕೆಲಸ ಆಗಬೇಕು. ಯಾರಾದ್ರೆ ಏನಂತೆ? ಸಾಯಂಕಾಲ ಸೊಪ್ಪು ಬೀಜಕ್ಕೆ ತಂದ್ಕೊಡ್ತೀನಿ. ಇವಾಗ ಗಡ್ಡೆ ಹೊಡೆದಿರೋ ಹತ್ರ ಸೊಪ್ಪು ಹಂಗೆ ಹಾಕ್ಬಿಡು. ಸರಮ್ಮ, ಆಯಿತು. ಕಾಸು ಬೇಕಾಗಿತ್ತಮ್ಮ. ನಮಗೇನು ಸಕ್ಕರೆ, ಬೆಲ್ಲ, ಕಾಫಿ ಪುಡಿ, ಟೀ ಪುಡಿ, ಬೆಳೆಕಾಳು ಏನೂ ಇಲ್ಲ. ಹೋಗಿ ತಗೊಂಬರ್ಬೇಕು. ನಾಳೆ ಕೊಡ್ತೀನಿ ಹೇಳು. ನಿನ್ನ ಕಾಸನ್ನು ಹೊತ್ಕೊಂಡು ನಾನು ಹೋಗಲ್ಲ. ಅಷ್ಟು ಹೆಚ್ಚಾಗಿ ಕೊಡಮ್ಮ. ಒಂದು ದಿವಸಕ್ಕೆ ಇಟ್ಕೊಂಡು ಅಷ್ಟು ಹೆಚ್ಚಾಗಿ ಕೊಡು. ಇವಾಗ 2,500 ರೂಪಾಯಿನೇ ಕೊಡಬೇಕು. ಇವಾಗ ಆಯಪ್ಪಂದು ನಂದು ಸೇರಿದ್ರೆ 3,000 ರೂಪಾಯಿ ಆಗ್ತದೆ. ಈ ಸದ್ಯಕ್ಕೆ 3,000 ರೂಪಾಯಿ ಇಲ್ಲ. 1,000 ರೂಪಾಯಿ ಕೊಡ್ತೀನಿ. ಅದೇನು ಬೇಕು ತಂದು ಹಾಕ, ಇನ್ನು ಮಿಕ್ಕಿದ ಕಾಸು ಕೊಡ್ತೀನಿ. ಹಂಗಂದ್ರೆ ಹೆಂಗಮ್ಮ? ಯಾರನ್ನ ಬೇರೆಯವರು ಕೂಲಿಗೆ ಬಂದಿದ್ರೆ ಅವ್ರು ಕೊಡ್ತಾ ಇರಲಿಲ್ಲ, ನನಗೂ ಕೊಡಮ್ಮ ಹಂಗೆ. ಇಲ್ಲ ಮಾವ, ಇಲ್ಲ ಅಂತ ಹೇಳಿಲ್ಲ. ನಮ್ಗೆ ಎಲ್ಲಿಂದ ಬರ್ತೈತೆ ದುಡ್ಡು? ಕಾಡ್ದಾಗ ಬೆಳಗ್ಲಿಕ್ಕೆ ಬೇಕು, ಅದ್ರಾಗ ಬರಬೇಕು. ಕಟ್ ಕಳಿಸ್ತೀನಿ ಬಿಡು. ಈಗಪ್ಪ ಈ ಅಮ್ಮನೆ ನನ್ನ ಸೊಸೆ ಹೆಂಗೆ ಮಾತಾಡ್ತಾರೆ? ಹಂಗೇನಪ್ಪ ಹಂಗೆ. ಏನು ಮಾಡೋಕ್ಕಾಗಲ್ಲ. ಕಾಲ ತಸ್ಮೇ ನಮ್ಮ ಕಾಲನೇ ಬುದ್ಧಿ ಕಲಿಸ್ತೈತೆ ಅವ್ರಿಗೆ. ನಾವು ಕಲಿಸಲ್ಲ, ಕಾಲ ಕಲಿಸ್ತದೆ ಬುದ್ಧಿ. ಏನು ಮಾಡೋದು? ಏನು ಯೋಚನೆ ಮಾಡಬೇಡ ಬಿಡಪ್ಪ. ಅಲ್ಲಪ್ಪ, ನೀನು ಮಲ್ತಾಯಿಕ ಎಂಥ ದುರ್ಬುದ್ಧಿನಪ್ಪ. ನಿನ್ನೇ ಸಾಯಿಸೋಕ್ಕೆ ಹೋಗೋಳೆ ಅಂತಂದರೆ ಏನು ಹೇಳೋದು? ಹ್ಞೂನಪ್ಪ, ನನ್ನೇ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡೋಳೆ. ನಮ್ಮ ಚಿಕ್ಕಮ್ಮನ ಹತ್ರ ಇಂಥ ಬುದ್ಧಿ ಐತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಶಾನ್ಭೋಗ್ರು ಹೇಳೋವರ್ಗೂ ಏನು ಜನನೋ ಏನೋ. ಬಿಡಪ್ಪ, ನಡಪ್ಪ ಒಂಚೂರು ಊಟ ತಿನ್ನಿಯಾ? ಬೇಡಪ್ಪ, ಬೇಡ. ಯಾಕೋ ಮುಂಚೆ ಸರಿಯಿಲ್ಲ. ಸರಿ ಬಾ, ಅಲ್ಲಿ ದೇವಸ್ಥಾನ ಅದೇ, ದೇವಸ್ಥಾನ ಗಂಟೆ ಹಂಗೆ ಹೋಗ್ಬಿಟ್ಟು ಓಡಾಡ್ಕೊಂಬರೋಣ. ನಡಿ ಹೋಗೋಣ. ಮೇಡಮ್, ಇದೆ ನಮ್ಮ ಮನೆ. ಅಮ್ಮ ಮಾವ್, ಅಮ್ಮ. ನಾನಮ್ಮ, ನಾನು ಲಕ್ಷ್ಮಣ್ಣ. ಮೇಡಮ್, ಇವ್ರು ನಮ್ಮ ಅಮ್ಮನ. ಯಾಕೆ ಬೆಳಗ್ಗೆ ನಾವು ಬಂದಾಗ ಚೆನ್ನಾಗಿದ್ದೀವ, ಇವಾಗ ಏನಾಯ್ತು ಅವ್ರಗ? ಶುಭ ಏನ್ ಬಾಬಾ ಬಾಯ್ಲಿ? ಇವಳು ಶಾಲಿನಿ ಅಲ್ಲ? ಊರಿಗೆ ಹೋದ್ಲು. ನಮ್ಮ ಅಮ್ಮನ ಹಿಂಗೆ ಕೂತ್ಕೊಂಡವಳೆ. ಅಮ್ಮನ್ಗೆ ಸ್ಟ್ರೋಕ್ ಆಗದೆ. ಟೆನ್ಷನ್ ಜಾಸ್ತಿ ಮಾಡ್ಕೊಂಡವ, ಹಂಗಾಗದೆ. ವಯಸ್ಸು ಬೇರೆ ಆಗಿತ್ತಲ್ಲ. ಹಾಗಂದ್ರೆ ಏನು? ಹೌದಾ? ಮತ್ತೆ ಅವ್ರು ಒಬ್ಬರನ್ನೇ ಬಿಟ್ಟಿದ್ರೆ ಯಾರಾದ್ರೂ ನೋಡ್ಕೊಬೇಕು ತಾನೆ? ಈ ಅಮ್ಮನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ಈ ಅಮ್ಮನ್ ಬೇರೆ ನೋಡ್ಕೊಂತೀರಿ. ನಮ್ಮನ್ನ ಬೀದಿಗೆ ತಂದು ನಿಲ್ಸವಳೆ. ನಾವು ರಾಣಿಗಳಂಗೆ ಮೆರಿತಾ ಇದ್ರೆ ಇವತ್ತು ಬೀದಿ ಬಿಕಾರಿಗಳು ಮಾಡವಳೆ ಈ ಅಮ್ಮನು. ನಮ್ಮನ್ನ ನೋಡ್ಕೊಳೋದು ಬೇರೆ ನೋಡ್ಕೊಂತೀರಿ. ಸತ್ರ ಸಾಯಲಿ, ಬದುಕ್ಲಿ. ಹೆಂಗೋ ನೀವು ಕರ್ಕೊಂಡೋಗಕ್ಕೆ ಬಂದಿದ್ದೀರಲ್ಲ, ಕರ್ಕೊಂಡೋಗ್ರಿ. ಆ ಶಾನ್ಭೋಗ್ರನ್ನ ಇವಳನ್ನ ಸುಮ್ಮನೆ ಬಿಡಬೇಡ್ರಿ, ಕರ್ಕೊಂಡೋಗ್ರಿ. ಅಯ್ಯೋ, ಎಂತ ಸಮ್ಮ ನೀನು.
ಅಯ್ಯ ಮೇಡಮ್ಮ ಸುಮ್ಮನೆ ಇರ್ಬೇಕು. ನಮ್ಮ ಪರಿಸ್ಥಿತಿ ಏನಾಗೈತೆ ಅಂತ ನಮಗೆ ಗೊತ್ತು. ಯಮ್ಮನ್ ಮಾಡಿರೋ ಅಲಕ ಕೆಲಸಕ್ಕೆ ಕೈ ಕಾಲು ಸ್ವಾಧೀನ ಇಲ್ದಂಗೆ ಆಗವೆ ಬಾಬಾ, ಮಾತಾಡಕ್ ಬರಲ್ಲ. ಅಯ್ಯೋ ಏನ್ ಮಾಡಿದೆ ನೀನು? ನಮ್ಮ ಅಮ್ಮನ್ ಚೆನ್ನಾಗೇ ಇದ್ಲಲ್ಲ. ನಾನೇನು ಮಾಡಿಲ್ಲಪ್ಪ ನಿಮ್ಮ ಅಮ್ಮನ್ನ, ನಾನೇನು ಮಾಡಿಲ್ಲ. ಎಂತ ಕೆಲಸ ಆಗೋಯ್ತು? ಏನಮ್ಮ ಇಲ್ಲಿ ನೋಡಿ, ಇಲ್ಲಿ ನೋಡು. ನಾನು ನಿಮ್ಮ ಪಕ್ಕದ ಮನೆಯವರು. ಎಲ್ಲಿ ನಿಮ್ಮ ಮಗನ್ ರಾಮಣ್ಣ? ಯಾಕೆ ಸಾಯಿಸಿದ್ದು? ಎಲ್ಲಿ ರಾಮಣ್ಣ? ರಾಮನಿಲ್ಲ. ಅಲ್ಲಮ್ಮ ಯಾಕಮ್ಮ ಸಾಯಿಸಿದ್ ನೀನು? ರಾಮನ ಇಲ್ಲ. ಬೆಳಗ್ಗೆಯಿಂದ ಇದೊಂದು 2 ಮಾತು ಬಿಟ್ಟರೆ ಬೇರೆ ಮಾತೇ ಮಾತಾಡ್ತಾ ಇಲ್ಲ. ಇವೆರಡೇ ಮಾತೆ. ನೋಡಮ್ಮ, ಇವ್ರನ್ನ ಹುಷಾರಾಗಿ ನೋಡ್ಕೊಬೇಕು ನೀವು. ಯಾಕಂತಂದ್ರೆ ಇವರು ನಮಗೆ ಮುಖ್ಯ. ಇವ್ರನ್ನ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ಕರ್ಕೊಂಡೋದ್ರೆ ಅಲ್ಲಿ ಚಾಕರಿ ಮಾಡೋರು ಯಾರೂ ಇಲ್ಲ. ನೀವು ಇಲ್ಲೇ ಇವ್ರನ್ನ ಹುಷಾರಾಗಿ ನೋಡ್ಕೊಬೇಕು. ಇದೊಳೆ ಚೆನ್ನಾಗಿ ಹೇಳ್ತೀರಲ್ಲ ಮೇಡಮ್. ನಮ್ಗೆ ಹೇಳ್ತೀನಿ ಗತಿ ಇಲ್ಲ. ಈ ಅಮ್ಮನ ಕಣ್ಣು ನಾನು ಏನು ಮಾಡಲಿ? ನೀವೇ ಕರ್ಕೊಂಡೋಗಿ ನೋಡ್ಕೊ ಹೋಗ್ರಿ. ಹಂಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲಮ್ಮ. ಇಂಥ ಪೇಷಂಟ್ಗಳನ್ನೆಲ್ಲ ಇಲ್ಲೇ ಮನೇಲೆ ಬಂದು ನಾವು ಅವಾಗ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತೀವಿ. ಅಯ್ಯೋ ಒಳ್ಳೆ ಕತೆ ಆಗೋಯ್ತು. ಎಲ್ಲಿ ರಾಮಣ್ಣ ಎಲ್ಲಿ? ಸತ್ತೋದ್ನಾ? ಇಲ್ಲ. ಎಂಥ ಕೆಲಸ ಆಯಿತು? ಯಮ್ಮನ್ ಕರ್ಕೊಂಡು ಹೋಗ ಅಂತ ಬಂದರೆ ಯಮ್ಮನ್ ನೋಡಿದ್ರೆ ಈ ಪರಿಸ್ಥಿತಿ ಒಳಗಡೆ. ನೋಡಮ್ಮ, ನಿನ್ನ ಹೆಸರೇನೋ ನನಗೆ ಗೊತ್ತಿಲ್ಲ. ಇವ್ರನ್ನ ಹುಷಾರಾಗಿ ನೋಡ್ಕೊಬೇಕಮ್ಮ ನೀನು, ಆಯ್ತಾ? ಮೇಡಮ್ಮ, ಹುಷಾರಾಗಿ ನೋಡ್ಕೊಂಡ್ರೆ ನೀವು ಕಾಸು ಕೊಡ್ತೀರಾ ನಮ್ಗೆ? ಹ್ಞೂ ಕೊಡ್ತೀನಿ. 1-2 ಲಕ್ಷ ಅಮ್ಮನ್ ನೋಡ್ಕೊಳಕ್ಕೆ. ತಿಂಗಳಿಗೆ 1-2 ಲಕ್ಷ ಸಾಕಾ? ಹ್ಞೂ ಸಾಕು. ಬಾಯಿ ಮುಚ್ಕೊಂಡು ಇರಲಿಲ್ಲ ಆ ಕಡೆಗೆ. ದುಡ್ಡು ಬೇಕಂತೆ, ದುಡ್ಡು ಯಮ್ಮನ್ಗೆ. ಅಲ್ಲಮ್ಮ, ತಪ್ಪು ಮಾಡಿರೋದು ನಿಮ್ಮ ಮನೆಯವರು. ನಿಮ್ಮ ಮನೆಯವ್ರು ನೋಡ್ಕೊಳಕ್ಕೆ ನಾನು 2 ಲಕ್ಷ ದುಡ್ಡು ಕೊಡ್ಬೇಕಾ? ಎಂಥ ದುರಾಸೆ ಒಳಮ್ಮ ನೀನು. ಅದಕ್ಕೆ ನಿಮ್ಮ ಬಾವು ನಿಂಗೆ ಒಟ್ಟೋಗಿರೋದು. ನೋಡ್ಕೊಮ್ಮ ಕರೆಕ್ಟಾಗಿ ನೋಡ್ಕೊ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಇವ್ರ ಮೇಯ್ನ್ ಇವರೇ ಇರೋದು ನಮಗೆ. ಸರಿ ಮೇಡಮ್, ಆಯಿತು. ಇವರೇ ಮುಖ್ಯವಾದ ಸಾಕ್ಷಿ. ಬೇಗ ವಾಸಿ ಆಗ್ಬೇಕು ಇವ್ರಿಗೆ. ಬೇಗ ಟ್ರೀಟ್ಮೆಂಟ್ ಕೊಡ್ತೀರಿ. ಅಯ್ಯ ಮೇಡಮ್ಮ, ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ. ತಿನ್ನೋಕ್ಕೆ ಊಟ ಇಲ್ಲ. ನಾನು ಈ ಅಮ್ಮನಿಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಿ? ಏನಪ್ಪ ಲಕ್ಷ್ಮಣ? ಮೇಡಮ, ನಿಮ್ಮ ಅಮ್ಮನಿಗೆ ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕಪ್ಪ. ಸರಿ ಮೇಡಮ್, ಆಯಿತು. ಸರಿ ನಡಿ, ಸಿದ್ದಾಪುರಕ್ಕೆ ಹೋಗ್ಬೇಕು. ಯಾಕೆ ಮೇಡಮ್? ನಡಿ ಅಂತ ಹೇಳಿದ್ದು. ಸರಿ ಮೇಡಮ್, ಆಯಿತು. ನಡಿಯಪ್ಪ ಹೋಗೋಣ. ಇರಪ್ಪ, ಇವನು ಪಟೇಲಪ್ಪನ ಬರ್ತೀನಿ, ನಾನು ಹೋಗೋಣ. ಅವನೇನೋ ಕಾಪ್ ಮಾಡ್ಕೊಂಡಿದ್ನು, ಇವಾಗ ಮಾತಾಡ್ತಾವ ನೀನು? ಅಯ್ಯ ನೀನು ನೋಡಿ, ನೀನು ಕಾಪ್ ಮಾಡ್ಕೊಂಡು ಅವ್ನ ಮಕ್ಕ ನೋಡು ಬರ್ತಾನಂತ ಇರು. ಅಲ್ಲ ನಮ್ಮ ಶಾನ್ ಬೋಗ್ರ ಕೈ ಯಾವ ಇದು ಗ್ರಹಣ ಬಡ್ಕೊಂತು. ಎಂಥ ಕೆಲಸ ಆಗೋಯ್ತು ನೋಡಪ್ಪ. ಏನು ಮಾಡೋದು? ಎಲ್ಲ ಟೈಮು ಒಂದೆಲ್ಲ ಒಂದ್ಸತಿ ಕೆಟ್ಟದೆ ಅನ್ನೋದಕ್ಕೆ ನಮ್ಮ ಶಾನ್ ಬೋಗ್ರೆ ಸಾಕ್ಷಿ. ನೋಡಿ ಎಂಥ ಕೆಲಸ ಆಗೋಯ್ತು. ನಮ್ಮ ಶಾನ್ ಬೋಗ್ರಿ ಯಾವುದೇ ತಪ್ಪು ಮಾಡಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಹೋಗಿ ಕೇಳ್ತೀನಿ ಪೊಲೀಸರನ್ನ, ಇದು ಯಾವ ನ್ಯಾಯ ಅಂತ. ಸಾಕ್ಷಿ ಇಲ್ದಿರ ಅದು ಹೆಂಗೆ ಕರ್ಕೊಂಬಂತ್ರಿ ಅಂತ. ಬರ್ತಾ ಇದ್ದೀನಪ್ಪ. ಅದ್ಯಾಕೆ ಅಂಕುತಿಗ್ಲಿಕ್ತಾ ಇದೆಯಾ? ಎಷ್ಟೊತ್ತ ಬರ್ತೀನಿ ಅಂತೇಳಿ ನಾನು ಒಬ್ಬನೇ ಓದ್ತಾ ಇದ್ದೀನಿ. ನಿಮ್ಮಿಬ್ಬರದೊಂದು ಕತೆ. ನಿಂಗೆ ಎಷ್ಟು ಪ್ರೀತಿ ಅದ ಅಷ್ಟೇ ಪ್ರೀತಿ ಅದೇ ಶಾನ್ ಬೋಗ್ರ ಮೇಲೆ ನಮ್ಕ. ಎಂತ ಮಾತು ಹೇಳ್ತೀಯ? ನಡಿ ಹೋಗೋಣ. ನಡಿಯೋ. ಇದೇನು ಪೊಲೀಸ್ ಅಮ್ಮನ್ ಬರ್ತಾವಳೆ? ವೆಂಕಟಮ್ಮನ ಮಗಳಲ್ಲ? ಹ್ಞೂ. ಅಲ್ಲಮ್ಮ, ನಿಮ್ಮ ದೊಡ್ಡಪ್ಪನ ಎಂಥವನಂತ ನಿನ್ಗೆ ತಿಳಿದೇನಮ್ಮ? ಹಂಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗಮ್ಮ? ಊರ ಪರಿಸ್ಥಿತಿ ಏನಾಗಬೇಕು? ಅಲ್ಲಮ್ಮ, ನಿನ್ನ ಹತ್ರ ಏನು ಸಾಕ್ಷಿ ಅದೇ ಅಂತ ನಮ್ಮೂರು ಶಾನ್ ಬೋಗ್ರನ್ನ ಕರ್ಕೊಂಡೋದ ನೀನು? ನಮ್ಮೂರಾಗಿನ ಜನ ಎಲ್ಲ ಬಂದು ನಿಮ್ಮ ಸ್ಟೇಷನ್ ಮುಂದೆ ಕುತ್ಕೊಂಡು ಸ್ಟ್ರೈಕ್ ಮಾಡ್ತೀರಿ. ನೋಡ್ಕೊಂಬ, ಸುಮ್ಮನೆ ಅನ್ಕೊಂಬೇಡ ನಮ್ಮ ಶಾನ್ ಬೋಗ್ರನ್ನ. ಓ ಎಲ್ಲರೂ ಸಮಾಧಾನ ಮಾಡ್ಕೊಳ್ರಿ. ನೋಡಿ, ಇಲ್ಲಿ ನಿಂತವನಲ್ಲ ಈ ಅಪ್ಪನ ರಾಮಣ್ಣ ತಮ್ಮನು, ಇನ್ನೊಬ್ಬ ತಮ್ಮನು, ಇಬ್ಬರು ಬಂದು ನಮ್ಮ ದೊಡ್ಡಪ್ಪನಿಗೆ ಸುಪಾರಿ ಕೊಟ್ಟಿರೋದು ನಿಜಾನೇ. ನಮ್ಮ ದೊಡ್ಡಪ್ಪನು ಏನು ಮಾಡ್ದಿರಾ ನಮ್ಮ ಆದಿಶಂಕರನವ್ರ ಮನೆಗೆ ಬಿಟ್ಬಿಟ್ಟು ಬಂದಿರೋದು ಎಲ್ಲ ನಿಜಾನೇ. ಅದೆಲ್ಲ ಬಿಡ್ರಿ. ನಿಮ್ಮೂರಲ್ಲಿ ಕೆರೆಗೆ ಮಸಲೆ ಐತಾ? ಇತ್ತಮ್ಮ, ಒಂದು 5-6 ವರ್ಷದ ಹಿಂದೆ ನೀರು ಕಮ್ಮಿ ಆಗೋದ್ವಾ. ಆಮೇಲೆ ನಾವು ಹೋಗಿ ಇನ್ನು ಸುಮ್ಮನೆ ಜನಗಳಿಗೆ ತೊಂದರೆ ಕೊಟ್ಟಾಯ್ತು ಅಂತ ಪೊಲೀಸವ್ರ ಕೈಗೆ ಹೇಳಿದ್ರಿ. ಅವ್ರು ಇಟ್ಕೊಂಡು ಹೋಗಿ ಅದು ಎತ್ತು ಬಿಟ್ರು. ಅದೇನು ಕತೆನೋ ಇವಾಗಿಲ್ಲ ಮಸಲೆ. ಇಲ್ಲ. ಮತ್ತೆ ಶಾನ್ ಬೋಗ್ರು ಸಾಯಿಸ್ಬಿಟ್ಟು ಕೆರೆಗೆ ಹಾಕ್ಬಿಟ್ಟಿದ್ದೀನಿ, ಅದು ಮಸಲೆ ತಿಂದಾಕದೆ ಅಂದ್ರೆ? ಅಯ್ಯ, ನಿಮ್ಮಂಥ ಜನಗಳಿಂದ ಒಳ್ಳೆಯವ್ರನ್ನ ತಪ್ಪಿಸ್ಬೇಕಲ್ಲ. ಅದಕ್ಕೆ ಹಂಗೆ ಹೇಳಿರೋದು ನಮ್ಮ ಶಾನ್ ಬೋಗ್ರು. ಮೊಸಳೆ ಇಲ್ಲ ನಮ್ಮೂರ ಕೆರೆಗ. ನಾವೆಲ್ಲ ಓದ್ತಿರಲ್ಲ ಮೀನುಗಳು ಅದು ಇದು ಹಿಡಿಯಕ್ಕ. ಹೌದಾ? ಇಲ್ಲ ಹಂಗಾದ್ರೆ ಮಸಲೆ ಇಲ್ಲಮ್ಮ, 5-6 ವರ್ಷ ಆಗೋಯ್ತು. ಇಲ್ಲ ಇವಾಗ. ಅಲ್ಲಪ್ಪ, ಮಾಡೋ ತಪ್ಪು ಮಾಡ್ಬಿಟ್ಟು ನೀವು ನಿಮ್ಮಷ್ಟು ನೀವೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ. ಒಟ್ಟಿಗೆ ಏನು ತಿಂತೀರಾ ನೀವು? ಏನಪ್ಪ ತಿಂತೀರಾ? ಒಟ್ಟಿಗೆ ಅನ್ನ ತಿಂತೀರಾ, ಮಣ್ಣು ತಿಂತೀರಾ? ಬಾಯಿ ಮುಚ್ಕೊಂಡು ಇದ್ದಿದ್ರೆ ಹಂಗೆ ಇರ್ತಾ ಇತ್ತಲ್ಲ. ನಿಮ್ಮಷ್ಟು ನೀವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರಾ? ತಪ್ಪಾಗೋಯ್ತು. ಏನಯ್ಯ ತಪ್ಪಾಗಿರೋದು? ನಿಮ್ಮ ದುರ್ಬುದ್ಧಿಕ ನಮ್ಮೂರು ಶಾನ್ ಬೋಗ್ರನ್ನ ಬಳಸ್ಕೊಂಡಿದ್ದೀರಲ್ಲ, ನಿಮ್ಮನ್ನೆಲ್ಲ ಏನು ತಗೊಂಡು ಹಾಕ್ಬೇಕು? ಮೇಡಮ, ಇವಾಗ ನಮ್ಮ ಶಾನ್ ಬೋಗ್ರದ್ದು ಏನು ತಪ್ಪಿಲ್ಲ ಅಂತ ತಿಳಿತದಲ್ಲ. ನಮ್ಮ ಶಾನ್ ಬೋಗ್ರನ್ನ ಬಿಟ್ಬಿಡ್ರಿ, ನಾವು ಕರ್ಕೊಂಬರ್ತೀವಿ. ಇಲ್ಲ ಆಗಲ್ಲ ಬಿಡಕ್ಕೆ. ರಾಮಣ್ಣ ಎಲ್ಲಿದ್ರು ಬರೋವರೆಗೂ ಅವ್ರನ್ನ ಬಿಡಕ್ಕೆ ಆಗಲ್ಲ. ಇದು ನಿಜಾನ ಸುಳ್ಳು ಅನ್ನೋದು ಗೊತ್ತಾಗ್ಬೇಕಲ್ಲ ನನಗೆ. ಅಯ್ಯೋ ಮೇಡಮ್ಮು, ಹಂಗೆಲ್ಲ ಮಾಡಬೇಡ ಮೇಡಮ್ಮು. ಹಂಗೆಲ್ಲ ಮಾಡಬೇಡ ಅಂದ್ರು ಅಷ್ಟೇ, ಅಂದಿದ್ರು ಅಷ್ಟೇ. ರಾಮಣ್ಣವ್ರು ಬರೋವರೆಗೂ ಶಾನ್ ಬೋಗ್ರನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ.
ಶಾನ್ ಬಗ್ರನ್ನು ಬಿಡಕ್ಕಾಗಲ್ಲ, ಇವ್ರನ್ನೂ ಬಿಡಕ್ಕಾಗಲ್ಲ. ಅಯ್ಯೋ ಪಾಪ ನಮ್ಮ ಶಾನ್ ಬಗ್ರು ಒಳ್ಳೆಯವ್ರು ಮೇಡಮ್ಮ, ಏನೋ ಒಬ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗಿ ಹಿಂಗೆ ಆಗೋಗ್ಬಿಟ್ಟು ಬಿಟ್ಬಿಡ್ರಿ ಮೇಡಮ್ಮ. ಇಲ್ಲ ಆಗಲ್ಲ, ನನಗೇನು ಬೇಕಾಗಿದ್ದು ಕೆರೆ ಒಳಗೆ ಮೊಸಳೆ ಇಷ್ಟ ಇಲ್ಲ ಅನ್ನೋ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಇಲ್ಲ ಮೊಸಳೆ ಇಲ್ಲ. ಸರಿ ನಡಪ್ಪ ಲಕ್ಷ್ಮಣ. ಅಯ್ಯೋ ನೋಡ್ದ ಈ ಅಮ್ಮನ ಹೆಂಗಂತಾಳೆ. ಪಂಡಿತ್ರ ಏನು ಮಾಡೋದು? ಯೋ ನೀನು ಊರೂರು ಸುತ್ತಿಯಲ್ಲ, ಹಾಂ ಆ ಅಪ್ಪನ ಗೊತ್ತೇನ ರಮಣ್ಣ ಅನ್ನೋನು? ತಿಳಿದಿರ ಏನು ನಂಕ ದೊಡ್ಡ ಮನೆಯವರವರು. ಓ ನೋಡ್ಬೇಕು ದೊಡ್ಡ ಮನೆ ಹೆಂಗದ, ಅರಮನೆ ಇದ್ದಂಗದೆ ಮನೆ. ಎಲ್ಲಾರ ಕಾಣಿಸ್ನೇನಯ್ಯ? ಇಲ್ಲ ಈ ನಡುವೆ ಹೋಗಿಲ್ಲ ನಾನು ಆ ಕಡೆಕ.